ಗ್ರಾಹಕರೇ ಹುಷಾರ್. ಕೆನರಾ ಬ್ಯಾಂಕ್ ಅಲ್ಲಿ ಯಾರೆಲ್ಲ ದುಡ್ಡು ಇಟ್ಟಿದ್ದೀರಾ ಈಗಲೇ ನಿಮ್ ದುಡ್ಡನ್ನ ಚೆಕ್ ಮಾಡ್ಕೊಳ್ಳಿ. ಇದು ಕೆನರಾ ಬ್ಯಾಂಕ್ ಸಾವಳಗಿ ಶಾಖೆಯ ಅಂದಾದುಂದಿ ದರ್ಬಾರ್. ಹೇಳದೆ ದುಡ್ಡು ಎತ್ತಿದ ಕೆನರಾ ಬ್ಯಾಂಕ್ ಒಬ್ಬ ವ್ಯಕ್ತಿಗೆ ತಿಳಿಯದೆ ಅವನ ಕಡೆಯಿಂದ ದುಡ್ಡು ಎತ್ಕೊಂಡ್ರೆ ಕಳ್ಳ ಅಂತ ಕರೀತಾರೆ. ಹಾಗಾದ್ರೆ ನೀವು ಮಾಡಿದ ಕೆಲಸಕ್ಕೆ ಏನಂತ ಕರಿಬೇಕು? ದುಡ್ಡು ಇಟ್ಟ ಗ್ರಾಹಕರಿಗೆ ಗೊತ್ತಾಗದ ಹಾಗೆ ಬೇಕಾಬಿಟ್ಟಿ ಹಣ ವರ್ಗಾವಣೆ ಮಾಡಲು ನಿಮ್ಗೆ ಅಧಿಕಾರ ಕೊಟ್ಟವರಾದರೂ ಯಾರು? ಹಾಗಾದ್ರೆ ಗ್ರಾಹಕರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಬೆಲೆಯೇ ಇಲ್ವೇ? ಗ್ರಾಹಕರ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ದುಡ್ಡು ಎಷ್ಟರ ಮಟ್ಟಿಗೆ ಸುರಕ್ಷಿತ ನಿಮ್ಮ ಬ್ಯಾಂಕಿನಲ್ಲಿ? ಗ್ರಾಹಕನ ಯಾವುದೇ ಖರ್ಚಿನ ಅರ್ಜಿ ಇಲ್ಲದೆ ಅವನ ಖಾತೆಯಿಂದ ದುಡ್ಡು ತೆಗೆದವರು ಯಾರು? ಪ್ರಶ್ನೆ ಕೇಳಿದರೆ ಬರವಣಿಗೆ ರೂಪದಲ್ಲಿ ಕೊಡಿ ಎನ್ನುವ ಮಹಾನುಭಾವರೇ ಹಲವು ದಿನಗಳು ಕಳೆದರೂ ಉತ್ತರವೇ ನೀಡದೆ ಸೈಲೆಂಟ್ ಆಗಿರೋದಾದ್ರೂ ಯಾಕೆ? ಕಾನೂನಿನ ಯಾವುದೇ ಭಯವಿಲ್ಲ, ಕೇಳಿದ ಪ್ರಶ್ನೆಗಳಿಗೆ ಯಾವುದೇ ಉತ್ತರವಿಲ್ಲ. 1 ರೂಪಾಯಿ ಕೊಡಬೇಕಾದ್ರೂ 20 ಕಾಯ್ದೆ ಮಾತಾಡೋ ನೀವು, ಆ ದಾಖಲೆ ಈ ದಾಖಲೆ ತೆಗೆದುಕೊಂಡು ಬನ್ನಿ ಅಂತ ಗ್ರಾಹಕರನ್ನ ಸುತ್ತಾಡಿಸೋ ನೀವು, ಸಹಿ ಸರಿ ಇಲ್ಲ ಸಾಕ್ಷಿ ಸಹಿ ಮಾಡಿ ಅಂತ ಗ್ರಾಹಕರನ್ನ ಸುಮ್ಮನೆ ವ್ಯರ್ಥ ಕಾಲನ ಮಾಡಿಸೋ ನೀವು, ಈಗ ಗ್ರಾಹಕರ ಖಾತೆಯಿಂದ ಬೇಕಾಬಿಟ್ಟಿ ಹಣ ವರ್ಗಾವಣೆ ಮಾಡುವಾಗ ಕಾಯ್ದೆ ಕಾನೂನು ನೆನಪಾಗ್ಲಿಲ್ವೇ? ನಿಮ್ಮನ್ನ ಯಾರು ಕೇಳಲ್ಲ ಅನ್ನೋ ಮಂಡು ಧೈರ್ಯವೋ? ಉತ್ತರ ನೀಡಿ ಅಧಿಕಾರಿಗಳೇ, ಉತ್ತರ ನೀಡಿ. ಗ್ರಾಹಕರ ಗಮನಕ್ಕೆ ತರದೆ ಹಣ ವರ್ಗಾವಣೆ ಮಾಡಲು ಅಧಿಕಾರವಿದೆಯಾ ಎಂದು ಕೇಳಿದರೆ ಇದೆ ಎಂದು ಉತ್ತರ ನೀಡುವ ಅಧಿಕಾರಿ ಇ ಪಾಸ್ಬುಕ್, ಇ ಬ್ಯಾಂಕಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೋರಿ ಅಂತ ಬಿಟ್ಟಿ ಉಪದೇಶ ಬೇರೆ ನೀಡ್ತಾರೆ. ಅದು ಎಲ್ಲ ಕೆಲಸ ಮುಗಿದ ಮೇಲೆ. ಅಷ್ಟಕ್ಕೂ ಅದನ್ನ ಡೌನ್ಲೋಡ್ ಮಾಡೋದು ಬಿಡೋದು ಗ್ರಾಹಕರಿಗೆ ಬಿಟ್ಟಿದ್ದು. ಈ ಅಧಿಕಾರಿಗಳಿಗೆ ಓಂಬುಡ್ಸ್ಮನ್ RBI ಭಯವೇ ಇಲ್ಲದಂತೆ ಕಾಣ್ತಾ ಇದೆ. ಈ ಅಧಿಕಾರಿಗಳು ಮಾಡಿದ್ದು ಸರಿನಾ ಅಥವಾ ತಪ್ಪಾ ಎಂಬುದನ್ನು ಈಗ ಮೇಲಧಿಕಾರಿಗಳೇ ನಿರ್ಧರಿಸಬೇಕಾಗಿದೆ.